राजा सद्गुरुनाथ महाराज की भोला पुंडली गोरधर विठ्ठल श्री हरि ज्ञानदेव तुकाराम गुरुजन पाश्चाकी दोस्तार होदी वंदे वंदं सदानंदं परमहंस महानिधिं ज्ञानेश्वर वरपुत्राय भुजंगाय नमो नमः। आदिना समारंभां परमहंस मध्यमां अस्मदाचार्यपर्यन्तां वंदे गुरु परंपराः। ಪ್ರಸ್ಮರಾಗಿರ್ತಕ್ಕಂತಹ 780 ವರ್ಷ ಕಾಲ जीवन समाधि श्रीमद परमहंस पूर्णानंद महासमुद्रमनिता ಭಕ್ತಿರೇವ ಗರೀಸಿ ಎನ್ನ ಮಧ್ವಾಚಾರ್ಯೋಕ್ತಿಯಂತೆ ನಮ್ಮ ನಿಮ್ಮೆಲ್ಲರನ್ನ ಸಂಸಾರ ತಾಪತ್ರಯದೊಳಗಿಂದ ಹೊರಗೆ ತಂದು ತಷ್ಟಕರ ಕ್ಷಣಗಳೊಳಗ ಆರಾಮಿರ್ರಿಪ್ಪ ಅಂತ ಹೇಳಿ ಸಂಸಾರ ಅಂದ್ರೆ ಏನು, ಪಾರಮಾರ್ಥವನ್ನು ಹೇಗೆ ಕಾಣ್ಕೋಬೇಕಂತಕ್ಕಂಥದ್ದನ್ನ ಕಷ್ಟ ಮತ್ತು ದುಃಖದ ಮಧ್ಯೊಳಗಂತ ತೊಡಾಳಿಕತ್ತೇವೆ. ಹೆಂಗಿದ್ರ ಆನಂದವನ್ನ ಹೆಂಗೆ ಪಡಿಬೇಕಂತ ಹೇಳಿ ನಮ್ಮ ನಿಮ್ಮೆಲ್ಲರ ಹಾಗೆ ಜನ್ಮ ತಾಳಿದ ಕೂಡ ಮಹಾತ್ಮರಾಗಿ ಹೊರಹೊಮ್ಮಿ ಇವತ್ತು ಸಮರ್ಥರಾಗಿ 50ನೇ ವರ್ಷದ ಪುಣ್ಯಾರಾಧನಾ ಸುವರ್ಣ ಮಹೋತ್ಸವಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ರಂಗರಾವ್ ಮಹಾರಾಜರನ್ನ ರನ್ನಮನನಿತ ಶುಭ ಸಮಾರಂಭದ ಉಪಸ್ಥಿತಿರುವಂತಹ ಪರಮ ಪೂಜ್ಯರಿಗೆ ಅಭಿನಂದಿಸ್ತಾ ಅಂತಃಕರಣೀಯವಾಗಿ ಸರಳ ಸಜ್ಜನಿಕೆಯರಾಗಿ ರಾಜಕಾರಣಿಯನ್ನ ಹೊರತುಪಡಿಸಿ ಆಗಿ ನಾವು ಭಕ್ತಿಯ ಮಾರ್ಗಕ್ಕೆ ಹೋಗಬೇಕಾದ್ರೆ ಭಕ್ತಿ ಸಮರ್ಪಣಾ ಮಾಡಲೇಬೇಕಂತಕ್ಕಂಥ ಒಂದು ಸಾಮರ್ಥ್ಯವನ್ನ ಇವರರು ಶ್ರೀಕಾಂತ್ ಗುಂಡ್ ಸಾಹೇಬರಾಗಿರ್ಬೋದು ಹಾಗೂ ಶಿವನ ಪಾಟೀಲ್ ಸಾಹೇಬರು ಬಹಳಷ್ಟು ಅಂತಃಕರಣೀಯವಾಗಿ ಜೋರಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದ ತಿಳಿಸಬೇಕಾಗುತ್ತೆ. ಜೊತೆಗೆ ಉಪಸ್ಥಿತವಂತಹ ಆತ್ಮೀಯ ಗುರು ಹಿರಿಯರೇ, ಶ್ರದ್ಧೆಯ ತಾಯಂದಿರೇ ಹಾಗೂ ಸಮಸ್ತ ಕುಬಕಟ್ಟಿ ಗ್ರಾಮದ ಆತ್ಮೀಯ ಗುರುಬಂಧುಗಳೇ, ಕಳೆದ 7 ದಿವಸದ ಹಿಂದೂ ಕೂಡ ಬಹಳಷ್ಟು ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ನಿನ್ನೆ ಮತ್ತು ಜಾಗರಣೆ, ಇವತ್ತು ತೃತೀಯ ದಿನದ ಅಂತಿಮ ಘಟ್ಟದ ಕಾರ್ಯಕ್ರಮದಲ್ಲಿ ನಾವು ಇದ್ರೂ ಕೂಡ ಇವತ್ತು 2-3 ತಾಸುಗಳಿಂದ ಕಾರ್ಯಕ್ರಮ ನಡೆದ್ರು ಕೂಡ ತಾವೆಲ್ಲ ಸ್ತಬ್ಧರಾಗಿ ಕೂತೀರಂದ್ರ ಒಂದನ್ನ ಸ್ಪಷ್ಟವಾಗಿ ಹೇಳಬೇಕೇನಂದ್ರೆ ಅನಿಸ್ಲಿಕ್ಕೆ ಸ್ಪಷ್ಟವಾಗಿ ಕಾಣುವಂತಹದಂದ್ರೆ ಸ್ವತಃ ರಂಗರಾವ್ ಮಹಾರಾಜರೇ ನಮ್ಮೆಲ್ಲರ ನಡುವೆ ಬಂದು ಕೂತಾರೇನಪ್ಪ ಅನ್ನುವಂತಹ ಬಾಂಧವ್ಯ ಈ ಸನ್ನಿವೇಶದಲ್ಲಿ ಕಾಣಬಹುದು. ಮುಖಸುತಿ ಎಲ್ಲ ಬಂಧುಗಳೇ, 50 ವರ್ಷ ಸುವರ್ಣ ಮಹೋತ್ಸವ ಸಂಭವಗಳು ನಾವೆಲ್ಲರೂ ಒಂದೆಡೆ ಸೇರಿ ಅಂದ್ರೆ 50 ವರ್ಷ ಸುವರ್ಣ ಮಹೋತ್ಸವ ಮಾಡಿದ ಆದ್ಮೇಲೆ ನಮ್ಗೆ ಏನು ಸಿಗುವಂತ ಲಾಭ ಅನ್ನೋದು ಅಷ್ಟು ಅವಶ್ಯಕತೆ ಇರ್ತದೆ. ಅಂದ್ರೆ ಪ್ರಚಾರಕ್ಕೋಸ್ಕರವಾಗಿ ನಾವು ಮಾಡಿದಂಗ ಅಥವಾ ಇದರಿಂದ ಸಾರ್ಥಕ ಜನ್ಮನ್ನ ಪಡ್ಕೊಳ್ಳಿಕ್ಕಾಗಿ ಕಾರ್ಯಕ್ರಮ ಮಾಡಬೇಕಂದು ಅಷ್ಟು ಅವಶ್ಯಕತೆ ಇದೆ. ಇದಕ್ಕೆ ತಾನೇ ಮಾತನ್ನು ಹೇಳಿ ಸಂಸ್ಕಾರ ಬಹಳ ಅವಶ್ಯಕತೆ ಇರ್ತದೆ. ಅದಕ್ಕೆ ವೇದ ಹೇಳಿ ಸಂಸ್ಕಾರ ಜನಿಯೋಪ್ರಾಜ್ಞ ಅಂತ ಹೇಳಿ ಸಂಸ್ಕಾರ ನಮ್ಮ ಜೀವನದ್ದಕ್ಕೂ ಕೂಡ ಬಹಳ ಅವಶ್ಯಕತೆ ಇರ್ತದೆ. ಆ ಸಂಸ್ಕಾರ ಕೊಡ್ಬೇಕಾಗಿದ್ರೆ ಮಾತೃ ಒಂದು ಸಂಸ್ಕಾರವನ್ನು ಕೊಟ್ರೆ ಸನ್ಮಾರ್ಗದತ್ತ ನಡೀಲಿಕ್ಕೆ ಕೊಡುವಂತಹ ಒಬ್ಬ ಸಮರ್ಥ ಗುರು ಸಿಕ್ಕಾಗ ಮಾತ್ರ ಈ ಜೀವನಕ್ಕೆ ತೃಪ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ.
ಹಾಗೆ ಗುರು ಹೆಂಗಿರ್ತಾನ ಅದನ್ನ ಪರಿಗಣಿಸಬೇಕಾದ್ರೆ ಎಷ್ಟೊಂದು ನಾವು ಸಾಮರ್ಥ್ಯ ಹೊಂದಬೇಕಾಗ್ತದ ಮನುಷ್ಯ ಜನ್ಮದ ಪ್ರಾಪ್ತಿ ಆದ ತಕ್ಷಣ. ಮಹಾರಾಜ ಚರಿತ್ರೆ ಒಳಗೆ ಹೇಳಿದಾಗ ವಲ್ಯಪ ಅಂದ್ರೂ ಕೂಡ ಸಂಸಾರ ಜಂಜಾಟ ಗುರು ಆಜ್ಞೆ ಮುಖಾಂತರ ಹೊಳ್ಳಿ ಅದಕ್ಕೆ ಗುರು ಮುಖೇನ ಬಂದಂತ ವಾಣಿ ಅಲ್ಲಗಳಿಬಾರದ ಸಂಸಾರಸ್ಥರಾದ್ರು ಕೂಡ ಮತ್ತೆ ತಮ್ಮ ಶಿಶುವನ್ನ ಗುರು ಸಮರ್ಪಣೆ ಮುಖಾಂತರ ಒಪ್ಪಿಸಿ ಮತ್ತೆ ನನಗೇನು ಚಿಂತಿಲ್ಲ ಅನ್ನೋ ಸಾಮರ್ಥ್ಯವನ್ನು ತಗೊಂಡುಕೊಂಡು ಮತ್ತು ತಮ್ಮ ಅನುಷ್ಠಾನ ಕೈಕಾರ್ಯನ ಮಾಡ್ತಾ ನಮ್ಮೆಲ್ಲರಿಗೆ ಸ್ವರ್ಣ ಮಹೋತ್ಸವಕ್ಕೆ ತಂದು ನಿಲ್ಸ್ಯಾರಂದ್ರ ಆ ಕಷ್ಟ ಮತ್ತು ಕಾರ್ಪಣ್ಯದ ನಡುವೆ ಕೂಡ ಆನಂದಿ ಹೆಂಗ ಸಿಗುತ್ತದೆ ಅಂತ ಹೇಳಿ ತೋರಿಸ್ಕೊಟ್ಟಂತ ಮಹಾತ್ಮ ಜಗತ್ನಾಗಿದ್ರೆ ಸಮರ್ಥ ರಂಗರಾವ್ ಮಹಾರಾಜರಂತ ಹೇಳಿಗೆ ತಪ್ಪಾಗ್ಲಿಕ್ಕಿಲ್ಲ ಬಂದದ್ದು. ಯಾಕಂದ್ರೆ ನಮಗೆ ಸರಿ ಸಾಮಾನ್ಯವಾಗಿ ನಾವು ಕೂತ್ಬಿಟ್ಟೇವೆ, ನಮಗ್ ಬಹಳ ಕಷ್ಟ ಅದ ರೀ, ನಮ್ಗೆ ಬಹಳ ಕಷ್ಟ ಅದ. ಆನಂದಕ್ಕೆ ಹೋಗ್ಲಿಕ್ಕೆ ನಿಮ್ ಕಡೆ ಪ್ರಯತ್ನ ಮಾಡ್ಲಿಕ್ಕೆ ಕರಡಿಲ್ಲ. ಆ ಕ್ಷಣಗಳ ಒಳಗೆ ಹೇಳಿದ್ರು, ಮನೆಯಿಂದ ಹೊರಗೆ ಬರ್ತಕ್ಕಂತ ಸ್ಥಿತಿಗತಿ ಒಳಗ ಬರೇ ತುಳಸಿ ಮತ್ತು ಬಿಲ್ಪತ್ರ ಇಟ್ಟು ತಾವು ಒಟ್ಟು ಬಟ್ಟೆ ಹೊರಗೆ ಬಂದಂತ ಮಹಾ ಸತ್ಪುರುಷರು ಏನು ಗಳಿಸಿದ್ರವ್ರ ಅಂತ ಕೇಳಿದ್ರ, ಇವತ್ತೇನ್ ನಾವು ಕೂತೀವಲ್ಲ, 50,000 ಗಂಟೆ ಲಕ್ಷ ಜನ ಏನ್ ಇವತ್ತು ಕೂತೀವಲ್ಲ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮ್ಮೆಲ್ಲ ಹೃದಯ ಒಳಗೆ ಕೂತಾರ ಅಂದ್ಮೇಲೆ ಅವ್ರಿಗೆ ಯಾಕೆ ಆಸ್ತಿ ಬೇಕಂತ 160 ಎಕರೆ 120 ಎಕರೆ ಆಸ್ತಿ ಬಿಟ್ಟು ಬಂದ ಆಸ್ತಿ ಹಿಡ್ಕೊಂಡ್ ಕೂತಾವ ಒಬ್ಬ ಇಬ್ರು ಪರಿಚಯ ಮಾಡ್ಕೋಬಹುದು. ಆದ್ರೆ ನಮ್ ಎಲ್ಲಾ ಪುರುಸತ್ ಇಟ್ಕೊಂಡು, ಯಾಕಂದ್ರೆ ಈ ಕಲಿಯುಗ ಪುರುಸತ್ತ ಬಹಳ ಕಡಿಮೆ ಇದೆ. ಎಲ್ಲಾ ಸೊತ್ತು ನಮ್ಮ ಹತ್ರ, ಪುರುಸತ್ ನಮ್ ಕಡೆ ಇಲ್ಲ. ಯಾರ ಎಲ್ರ ಕಾರ್ಯಕ್ಕೆ ಮಾಡೋದ ಬರ್ರಿಪ್ಪ ಪ್ರವಚನ ಕೇಳ್ಬೇಕಂದ್ರೆ ಇಲ್ಲಿ ಬಿಡ್ರಿ, ಟೈಮ್ ಇಲ್ಲ ಅನ್ನೋ ಸ್ಥಿತಿ ನಾವ್ ಇದ್ದೇವೆ. ಆ ಟೈಮ್ ಮಾಡ್ಕೊಂಡು 3 ರಿಂದ 4 ದಿವಸಗಳಲ್ಲಿ ಪೆಂಡ್ರಾಪ್ ಸೈಲೆಂಟ್ ಆಗಿ ಕೂತೀವ ಅಂತ ಕೇಳಿದ್ರ, ಆ ಮಹಾತ್ಮರ ಏನು ಗಳಿಸ್ಯಾರ ನಮ್ಮಂತ ಎಲ್ಲ ಭಕ್ತರು ಉದ್ಧಾರ ಮಾಡ್ಲಿಕ್ಕಾಗಿ ಜನಿಸಿ ಬಂದು ನಮ್ಮನ್ನು ಗಳಿಸ್ಯಾರ ಅಂತ ಹೇಳಿಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ. ಗುರು ಸಮರ್ಪಣ ಹೆಂಗಿರ್ತದ ಅಥವಾ ಗುರು ಅರ್ಥ ಮಾಡ್ಕೋಬೇಕಾದ್ರೆ ಹೆಂಗ ನಾವು ಅಂದ್ರೆ ಗುರು ಸಮರ್ಪಣೆ ಮಾಡ್ತಾ ಅಂದ್ರೆ ಗುರುವಿನ ಸಾಮೀಪ್ಯವನ್ನು ಹೊಂದಲಿಕ್ಕೆ ಸಾಧ್ಯದ ಏನು ಅಂತ ಒಬ್ಬ ಸಾಧಾರಣ ಮನುಷ್ಯ ಪ್ರಶ್ನೆ ಹಾಕಿರ್ತ ಕೂತೋತ್ ನಂಗೆ. ರೈತ ಹೇಳ್ತಾನೆ, ಪ್ರತಿದಿನ ಕೂಡ ಒಬ್ಬ ಒಂದು ಸುಂದರವಾಗಿರ್ತಕ್ಕಂತಹ ಗಿಡ ಹುಟ್ಟಿಸಿ ನೀರು ಹಾಕ್ತಿರ್ತಾವ ಒಬ್ಬ ರೈತ. ದಿನ ಹೂ ಕೊಡಬೇಕು, ಸದ್ಗುರುಗಳ ಅಥವಾ ದೇವತಾ ಸ್ಥಾನಕ್ಕೆ ಹೂ ಮುಟ್ಟಿಸ್ಬೇಕಂತ ಹೇಳಿ ಅವನು ಒಂದು ಕಾನ್ಸೆಪ್ಟ್ ಪಡ್ತಾ ಪ್ರತಿದಿನ ಹೂ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾನ. ನೋಡ್ರಿ ನಾವ್ ಎಷ್ಟು ನಾಮದ್ದಾಗಿ ಕೂತೀವಿ ಕಲಿಯುಗದೊಳಗಂದ್ರ, ಅವ ಅನ್ಕೊಂಡ ಈ ಹೂ ನಾ ಬೆಳೆಸ್ಲಿಕ್ಕೆ ನಂದು ಹೊತ್ನ್ಯಾಗ ಅವಂಗ ಅಹಂಕಾರ ಪ್ರಾಪ್ತಿ ಆಗ್ತದೆ, ನಾ ಇದ್ದಾಗನೇ ಈ ಹೂ ಬೆಳೀತದೆ. ಪ್ರತಿದಿನ ಪ್ರತಿಕ್ಷಣ ಹೇಳ್ತಾ ಅವ ಬೆಳೆಸ್ಕೊತ ಹೋಗ್ತಿದ್ದ. ಮತ್ತೊಬ್ಬ ಯಾರೋ ಬಂದ ಹೂ ಒಯ್ದು ಏನ್ ಮಾಡಿದ್ರೆ ಇಂಥ ಸದ್ಗುರು ಪಾದಗಳಿಗೆ ಹೋಗಿ ಅರ್ಪಣೆ ಮಾಡಿ ಸುಮ್ಮನೆ ಹೋಗ್ತಿದ್ದ. ನೀರು ಹಾಕೊಂಡ್ ಬೇರೆ ಆ ಹೂ ತಗೊಂಡೋಗಿ ಹಾಕಿ ಗುರುಗಳ ತಲೆ ಮೇಲೆ ಹೋಗಿ ಇಟ್ಟು ಹೋಗ್ಬಿಡ್ತಿದ್ದ. ಆದ್ರೆ ಅವಂಗ ಅನಿಸ್ತಿತ್ತಲ್ಲ, ಪ್ರತಿದಿನ ನಾ ಇದಕ್ಕ ಈ ಗಿಡ ಸಂರಕ್ಷಣೆ ಮಾಡಿ ಇದಕ್ಕೆ ನೀರು ಹಾಕಿ ಇಟ್ಟಿದ ತಕ್ಷಣ ಮತ್ತವ್ರು ಬಂದು ಒಯ್ದಿನ ಎಲ್ಲಿ ಇಡ್ತಾರ ಹಂಗಿದ್ರ ಅಂತ ಹೇಳಿ ನೋಡ್ಕೋತ ಅವ್ ಬಂದಿನ ರಾತ್ರಿ ಬೆಳತನ ಕೂತು ನೋಡಿದಾಗ ಮರುಸ್ ಬಂದಿನ ಒಬ್ಬ ಮನುಷ್ಯ. ಅವ ಹೆಂಗಿದ್ದ ಆ ಮನುಷ್ಯ ಅಂದ್ರೆ ಬಹಳ ಕ್ಷೀಣತಾವಸ್ಥೆ ಮನುಷ್ಯ, ಬಹಳ ಜಾಣನು ಅಲ್ಲ. ಹೋಗಿ ಸುಮ್ಮನೆ ಹೋಗಿ ಯತಿಗಳ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಿಡ್ತಿದ್ದ. ಯಾರು ಇನ್ನೊಂದು ಸದ್ನಿಧ ಪರಿಸ್ಥಿತಿ ಹೋಗಿ ವೃಂದಾವನ ಬಂದು ಹೋಗಿ ಕೂತು ಕೇಳಿದಾಗ, ಕಳೆದ 50-60 ವರ್ಷ ಈ ದೇಹಕ್ಕೆ ಆತವು, ಆದ್ರೆ ನಾ ಏನು ಸಾರ್ಥಕ ಪಡ್ಕೊಂಡೆ ಅಂತ ಹೇಳಿ ತನ್ನ ಆತ್ಮಾವಲೋಕನ ಮಾಡ್ಕೊಂಡಾಗ ಹೂ ಹೇಳ್ತದಂತ, ಹುಚ್ಚ ನನಗೆ ನೀನು ನೀರು ಬೆಳೆಸಿದಿ, ನೀರು ಹಾಕಿದ್ ನೆನೆ ಪ್ರತಿದಿನ ನಾನು ಬೆಳೆಸಿ ಉಳಿಸಿ ಒಂದು ದನ್ ಹಂತಕ್ಕೆ ಬಂದು ನಿಲ್ಸಿದ ಕರೆ, ಆ ನನ್ನ ಸುತ್ತ ಎಲ್ಲ ಮುಳ್ಳಿದ್ದು ಆ ಹುಡುಗ ಮುಳ್ಳನ್ನ ಬಿಟ್ಟು ನನ್ನ ಒಯ್ದು ತಂದು ಸ್ವಾಮಿ ಮೇಲೆ ಪಾದದ ತಲೆ ಮೇಲೆ ಹೋಗಿ ಇಳಿಸಿದ ಅಂದ್ರ 60 ವರ್ಷ ಗಂಟಲೆ ನೀನು ಬದುಕಿದ್ರು ಕೂಡ ಹೂ ಹೇಳ್ತದ. ಅರ್ಥ ಮಾಡ್ಕೋರ್ ಬಂಧುಗಳು ಹೆಂಗ್ ಮಜಾ ಅಂದ್ರ 60 ವರ್ಷ ನೀ ಬದುಕಿದಿ, ಜೀವನದೊಳಗ ಸಾರ್ಥಕ ಬದುಕು ಕಾಣ್ಲಿಕ್ಕೆ ಪ್ರಯತ್ನ ಪಡ್ಲಿ. ನಾ ಬದುಕುದ ಕ್ಷಣಗಣೆ ಟೈಮ್ ಅಂದ್ರ 4 ರಿಂದ 5 ತಾಸು ಬದುಕ್ತೇನೆ. ಇನ್ನೂ ಹೆಚ್ಚಿಗೆ ಅಂದ್ರೆ 10 ತಾಸು ಬದುಕಿನಂತ ಅರ್ಥ ಮಾಡ್ಕೋ. 60 ವರ್ಷ ಬದುಕಿದ ಮನುಷ್ಯ ಇನ್ನೂ ಗುರುವಿನ ಮುಟ್ಲಿಕ್ಕೆ ನನಗೆ ಸಾಧ್ಯ ಆಗುವಂತು. ನಾ ಬರೇ 5 ರಿಂದ 6 ತಾಸು ಬದುಕಿದ್ರು ಕೂಡ
ಭಗವಂತನ ತಲೆ ಮೇಲೆ ಕೂತು ನಾ ಅನುಭವಿಸ್ತಾನ ಹಂಗ ನಿಕ್ಕಿಟ್ ನಾನಾ ಜಾಣ ಅಂತ ಹೇಳಿ. ಅಂದ್ರೆ ನಾವು ಯಾಕೆ ತಿಂದಿದ್ದೀವಿ ಹೇಳ್ರಿ? ನಮ್ಮದು ಅಹಂಕಾರ ಪ್ರಾಪ್ತಿ ಆಗಿರ್ತದೆ. ನನ್ನಿಂದ ಜಗತ್ತಿಲ್ಲ, ನಾ ಜಗತ್ತಿನ ನಾನೇ ಸುಪ್ರೀಂ ಕೋರ್ಟ್ ಆಡುವಂತ ಮನಸ್ಥಿತಿಯನ್ನು ಏನು ಹೊಂದ್ಕೊಂಡ್ ಬರ್ಲಿಕ್ಕತ್ತೀವಲ್ಲ, ಹಿಂಗಾಗಿ ನಾವು ಗುರು ಸಾಮೀಪ್ಯ ಹೊಂದಕ್ಕೆ ಸಾಧ್ಯ. ಇವತ್ತಿಷ್ಟೆಲ್ಲಾ ಕಾರ್ಯಕ್ರಮ ಆರ್ಗನೈಸ್ ಮಾಡ್ಕೊಂಡು ಇವತ್ತೆಲ್ಲ ಕಮಿಟಿಯವ್ರು ಮಾಡ್ಲಿಕ್ಕತ್ತಾರಂದ್ರೂ ಕೂಡ ನೀವನ್ನ ಹಿಡ್ಕೊಂಡ್ ಬಂದವ್ರು ಯಾರು ಹೇಳ್ರಿ? ಹೆಂಗಿದ್ರ ಕಾರ್ಯಕ್ರಮ ಆಮಂತ್ರಣ ಕೊಟ್ಟು ಬಹಳ ಪ್ರಯತ್ನ ಪಟ್ಟು ಮಾಡ್ಯಾರ ಪಾಪ. ಅವ್ರ ಬಂದ ತೀರಿ ಅಂತ ಹೇಳಿದ ಮೇಲೂ ಕೂಡ ಬರ್ಲಾಸದಿಗತಿ ಇದ್ರು ಕೂಡ ನಿಮ್ಮೆಲ್ಲರ ಭಕ್ತಿಯನ್ನ ಸಮರ್ಪಣೆ ಆಗ ರಂಗರಾವ್ ಮಹಾರಾಜ್ ತಲುಪಿದ. ಸ್ವತಃ ರಂಗರಾವ್ ಮಹಾರಾಜ್ ಹಿಡ್ಕೊಂಡ್ಬಂದು ಎಲ್ಲರ ಕುರುಷಾರನ್ಲಿಕ್ಕೆ ಎಷ್ಟು ಜನ ಸೇರಿದೆ. ಒಂದು ಗುರು ಮತ್ತು ಶಿಷ್ಯನ ಭಕ್ತಿ ಹೆಂಗಿರ್ತದೆ ಅಲ್ಲಿ ನಿದರ್ಶನ ಬಂಧುಗಳು. ನಮ್ಮ ಲೋಕಾಪರ ಪೀಠ ಪರಂಪರೆಯ ಉದಯ ಹೇಳಿದಂಗ ಭುಜಂಗ ಸ್ವಾಮಿಗಳಂತ ಹೇಳಿ ಸುಮಾರು 36 ವರ್ಷ ವಯಸ್ಸೊಳಗೆ ಜೀವಂತವಾಗಿ ಸಮಾಧಿಯಾದಂತಹ ಮಹಾಸತ್ಪುರುಷರು. ಇವತ್ತಿಗೂ ಕೂಡ ಅವರೊಂದ 8 ಅಡಿ ಸರ್ಕು ವಾಸ ಇರ್ತದೆ. ಅವರು 10ನೇ ಶತಮಾನದೊಳಗ ಗಲಗಲಿ ಕೃಷ್ಣ ದೀಕ್ಷಿತ್ರ ಅಂತ ಹೇಳಿ ಒಬ್ಬ ಆತ್ಮೀಯ ಪರಮ ಶಿಷ್ಯಂದ್ರಿದ್ರು. ಅವ್ರ ಮಗ ಅಣ್ಣಾ ದೀಕ್ಷಿತ ಅಂತಿದ್ರು. ಗುರು ಮಗ ಶಿಷ್ಯನ ಅಂತಃಕರಣ ಹೆಂಗಿರ್ತಲ್ಲಿ ನಿದರ್ಶನ. ಕೃಷ್ಣ ದೀಕ್ಷಿತರಿಗೆ ಹೇಳ್ತಾರ, ನೀ ಹೋಗ್ಬಾ ಗಲಗಲಿ ಹೋಗಿ ನಾಳೆ ಮುಂಜಾನೆ ಬಾ, ಒಂದು ವಿಶೇಷ ಸಂದರ್ಭ ಬರ್ಲಿಕ್ಕತ್ತದ, ನೀ ಬರ್ಬೇಕಿಲ್ಲ ಅಂತ ಹೇಳಿ. ಅವಾಗ ಹಿಂದುಳು ಜನ ಅಂತಾರ, ಹಂಗಿರ ಗುರುಗಳು ಕಳಿಸ್ಲಿಕ್ಕತ್ತಾರ ಹೋಗ್ತೀನಂತೆ. ಕೃಷ್ಣ ದೀಕ್ಷಿತರು ಗಲಗಲಿ ಹೋಗ್ತಾರ. ಹೋಗಿ ಬಂದ ತಕ್ಷಣ ಅಲ್ಲಿದಂತ ಅಣ್ಣಾ ದೀಕ್ಷಿತರಿಗೆ ಹೇಳ್ತಾರೆ ಕೃಷ್ಣ ದೀಕ್ಷಿತರಪ್ಪ, ನಾ ಹೋಗಿ ಬರೋ ತನಕ ಗುರುಗಳು ಸೇವಾ ಮಾಡ್ಬೋದು, ನೀ ಇಲ್ಲೇ ಇರು, ನಾ ಹೋಗಿ ಬರ್ತೇನೆ ಅಂತ ಹೇಳಿ ಕೃಷ್ಣ ದೀಕ್ಷಿತರು ಗಲಗಲಿ ಹೋಗ್ತಾರ. ಹೋಗಿ ಒಂದ್ 2-3 ತಾಸಿನ ಒಳಗ ಗುರುಗಳು ಈ ಕಲಿಯುಗ ಚಮತ್ಕಾರ ನಮಸ್ಕಾರ ಅಂತ ಹೇಳ್ತಾರೆ. ಹಂಗಾರೆ ಏನು ಗುರು ಮತ್ತು ಅಂತಃಕರಣ ಸಾಮರ್ಥ್ಯ ಹೆಂಗಿರ್ತದೆ ನಿದರ್ಶನ ಅಂತ ಹೇಳಿಕ್ಕೆ ಅವರು ಒಂದು ಜೀವನ ಸಮಾಧಿ ಆಗುವ ಒಂದು ಸ್ಥಿತಿಗತಿ ನಾಳೆ ಒಂದು ಸಂದರ್ಭದೊಳಗ ಗುರುಗಳು ಎಲ್ಲಾ ಜನರನ್ನು ಸೇರಿಸಿ, ಇಲ್ಲಪ್ಪ ಮತ್ ನಾಳೆ ಮುಂದೆ ನಾನು ಸಮಾಧಿ ಸ್ಥಿತಿ ಹೊಂದಲಿಕತ್ತೇನಿ, ಎಲ್ಲರಿಗೂ ಹೇಳಿ ಭಕ್ತರನ್ನ ಕರೆಸ ಅಂತ ಹೇಳಿದಾಗ ಗೌಪ್ಯವಾಗಿ ಭುಜಂಗ ಸ್ವಾಮಿಗಳು ಮಲ್ಕೊಂಡ್ಬಿಡ್ತಾರೆ. ಅವಾಗ ಹಿಂದುಳಿದವಾಗಿ ಎಲ್ಲಾ ಜನಗಳ ಪರೀಕ್ಷೆ ಮಾಡಗೋಸ್ಕರವಾಗಿ ನಮ್ಮ ಲೋಕಾವರ ಪೀಠ ಪರಂಪರೆ ಹೆಂಗಂದ್ರೆ ಪರೀಕ್ಷೆ ಮಾಡ್ಲಿಕ್ಕೆ ನಂಬರ್ ಅಂತ ಜನ ತಕ್ಷಣಕ್ಕೆ ಏನು ಬೇಕು ಅನ್ನೋದನ್ನ ಪರೀಕ್ಷೆ ಮಾಡಿದಾಗ ಸಿಗ್ಲಿಕ್ಕೆ ಸಾಧ್ಯದಂತ. ಸರಿ ಹೆಂಗಿದ್ರೆ ಅಂತ ಹೇಳಿ ಮಾಡ್ಕೊಂಡು ಎಲ್ಲಾ ಭಕ್ತರು ಹೇಳಿ ಕರ್ಕೊಂಡ್ಬಂದು ಮುಂದೆ ನಿಲ್ಲಿಸಿದಾಗ ಅಣ್ಣಾ ದೀಕ್ಷಿತ್ ಹೇಳ್ತಾನ, ಕೃಷ್ಣ ದೀಕ್ಷಿತರಿಗೂ ಮತ್ತು ಭುಜಂಗ ಸ್ವಾಮಿಗಳು ಅವಿನಾಭಾವ ಸಂಬಂಧ, ಆದ್ರೆ ಅವ್ರನ್ನ ಊರಿಗೆ ಕಳಿಸಿ ಇವ್ರು ಹೆಂಗ್ ಸಮಾಧಿ ಹೊಂತಾರ ಅಂತ ಇಲ್ಲಿ ಜನಕ್ಕೆ ಎಲ್ಲರೂ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇವ್ರು ಬಂದು ನೋಡಿದ ತಕ್ಷಣ ಇಲ್ಲ, ನೀವ್ ಹೋಗಿ ಬಂದ್ಮೇಲೆ ನಾನು ಸಮಾಧಿ ಹೊಂತೇನೆ ಅಂತ ಇವ್ರಿಗೆ ಹೇಳಿ ಕಳ್ಸಾರ. ಇಲ್ಲಿ ಜನಕ್ಕರ ನಾ ಹೋಗ್ತೇನೆ ಅಂತ ಇಲ್ಲಿ ಹೇಳಿ ಕಳ್ಸಾರ. ಏನ್ ವಿಚಿತ್ರ ಇದು ಅಂತ ಹೇಳಿ ಪರೀಕ್ಷೆಯ ಒಂದು ಸನ್ನಿವೇಶ ಬರ್ತಿದ್ದಂಗೆ ಎಲ್ಲಾ ಜನ ಸೇರಿದಾಗ ಇಲ್ಲ ಗುರುಗಳು ಸಮಾಧಿ ಹೊಂದ್ಬಿಟ್ಟಾರ, ಇವ್ರು ಇದೇ ಸಂಸ್ಕಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳಿದಾಗ ಅಣ್ಣಾ ದೀಕ್ಷಿತ ಹೇಳ್ತಾರ, ಇಲ್ಲಪ್ಪ ನಮ್ಮ ಅಣ್ಣ ಬರೋ ತನಕ, ನಮ್ಮ ತಂದೆ ಬರೋ ತನಕ ಸಂಸ್ಕಾರ ಮಾಡಲಿಕ್ಕೆ ನಾ ಬಿಡುವುದಿಲ್ಲ ಅಂತ ಹೇಳಿದಾಗ ಬ್ರಾಹ್ಮಣ ಒಂದು ಸಂಸ್ಕಾರ ಒಳಗೆ 3 ತಾಸಿಗೆ ದೇಹ ಸಂಸ್ಕಾರ ಆಗ್ಬೇಕಂತಿದ್ದಂತ ಒಂದು ಸಂಕಲ್ಪ ಜೊತೆಗೆ ಮಾಡ್ಬೇಕಂದಾಗ ಯಾರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ದೇಹ ಸ್ಥಿತಿ ನೋಡಿದ್ರೆ ಏನೂ ಇಲ್ಲ. ಅವ್ರು ಹೇಳಿ ಸರಿಯಾಗಿ ಸಮಾನವಾಗಿ ಎಲ್ಲರೂ ಕೂಡ ಹಂಗ ಕಾಯ್ಕೋಕೋತ್ರು ಏನಾಗ್ತ ನೋಡ್ಬೇಕಂತೇಳಿ ಮರುಸ್ ಮುಂಜಾನೆ ಕೃಷ್ಣ ದೀಕ್ಷಿತರ ಒಳಗಾಗಿ ಹೋಗಿ ಸುದ್ದಿ ಮುಟ್ಟಿತ್ತು, ಹಿಂಗಾಗಿ ಅದ್ರ ಭುಜಂಗ ಸ್ವಾಮಿಗಳು ಬರ್ರಿ ಅಂತ ಹೇಳಿ. ನೋಡ್ರಿ ಬಂಧುಗಳೇ, ಕೃಷ್ಣ ದೀಕ್ಷಿತರು ಬಂದ ತಕ್ಷಣ ಭುಜಂಗ ಸ್ವಾಮಿಗಳು ಮಲ್ಕೊಂಡಂತ ಮಹಾಸತ್ಪುರುಷರು ಅಪ್ಪ ನಾ ಬಂದೇನಪ್ಪ ಅಂತ ಹೇಳಿ ಪಾದಕ್ಕೆ ಮುಟ್ಟಿದಾಗ ತಕ್ಷಣಕ್ಕೆ ಎದ್ದು ಕೂತು ಭುಜಂಗ ಸ್ವಾಮಿಗಳು, ಬಾರಪ್ಪ ಕೃಷ್ಣ ದೀಕ್ಷಿತ ಬಂದೆ, ಈಗ ಏನು ಸಮಾಧಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ನಮ್ದು ಅಂತ ಹೇಳಿ. ಏನಿ ಮಾತಿನ ತಾತ್ಪರ್ಯ ಅಂದ್ರೆ, ನಾವು ಅನ್ಕೋತಿರ್ತೇವೆ ನಮ್ಮ ಜೀವನದೊಳಗ ಗುರು ಸಾಮೀಪ್ಯ ಹೊಂದಬೇಕಾದ್ರ, ಗುರು ಮುಂದೆ ನಾವು ಹೋಗ್ಬೇಕಾದ್ರ ಹೆಂಗ್ ಪ್ರಯತ್ನ ಪಡಬೇಕು, ನಾಮಣಿ ತ್ಯಾಶ ಉದ್ಧರಿತು ಅಂತ ಏನು ಹೇಳ್ತಾರ, ನಾಮಸ್ಮರಣೆ ಮುಖಾಂತರವಾಗಿ ನಾವು ಏನು 3 ದಿನ ಪರ್ಯಂತರವಾಗಿ ನಾವು ರಂಗರಾವ್ ಮಹಾರಾಜರ ಒಂದು ಸತ್ಸಂಗವನ್ನ ಮಾಡೇವಿ. ಆ ಎಲ್ಲ ಸತ್ಸಂಗ ಪುಣ್ಯ ಸಂಗ್ರಹ ನಮಗೆ ಹೆಂಗೆ ನಿಲುಕಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ನಮ್ಮ ಜೀವನ ಬರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳಿಗೆ ಕ್ಷಣ ಕ್ಷಣಕ್ಕೂ ಬಂದು ಮಹಾರಾಜ ನಿಂತು ನಡೆಸಿ
ನಾ ಇದ್ದೇನೆ ಪಾನಿ ಅಂಜಬೇಡ ಅಂತಕ್ಕಂಥ ಧೈರ್ಯವನ್ನು ಕೊಟ್ಟೇ ತೀರ್ತಾರೆ ಅಂತಕ್ಕಂಥ ಮಾತನ್ನ ಈ ಒಂದು ಸತ್ಸಂಗ ಮುಖಾಂತರ ಹೇಳ್ಕೊಳ್ಳಿ ಸಾಧ್ಯದ ಅಂತಕ್ಕಂಥ ಮಾತನ್ನ ಹೇಳ್ತಾ ಸಮಯ ಕೂಡ ಬಹಳ ಎದುರಿಸ್ಲಿಕ್ಕತ್ತ ನಮ್ಮೆಲ್ಲರಿಗೂ ಮಾತಾಡಿ ವಿಷಯ ಇದ್ರೂ ಕೂಡ ಸಮಯ ಪ್ರಜ್ಞೆಯನ್ನ ಸುರತೊಳಗೆ ಇಟ್ಟುಕೊಂಡು ಗುರು ನಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾನ. ಹೆಂಗ್ ಪರೀಕ್ಷೆ ಮಾಡ್ತಾನಂದ್ರ ಅದೇ ಭುಜಂಗ ಸ್ವಾಮಿಗಳು ಒಂದು ಭಿಕ್ಷಾಟನೆ ನಮ್ಮ ಮಠದ ಪರಂಪರೆ. ಭಿಕ್ಷಾಕ್ ಹೋಗ್ತಿರುವಂತಹ ಅವ್ರ ಒಂದು ಪರಂಪರೆ ಹೆಂಗಂದ್ರೆ ಒಂದ್ ದಿವಸಕ್ಕೆ ಒಂದ ಮನೆ ಭಿಕ್ಷಾಕ್ ಹೋಗ್ಬೇಕು, ಮತ್ತೊಂದು ಮನೆಗೆ ಹೋಗೋದಿಲ್ಲ. ಅದೇ ಪ್ರಕಾರ ಭಿಕ್ಷಾಕ್ ಹೋದಾಗ ಭವತಿ ಭಿಕ್ಷಾಂದೇಹಿ ಅಂತ ಒಂದ್ ಮನೆಗೆ ಹೋಗಿ ಭಿಕ್ಷೆ ಹಾಕಿ ಕೇಳಿಕ್ ಹೋಗ್ತಾರ. ಆಗ ಒಬ್ಬಕ್ಕೆ ತಾಯಿ ಏನ್ ಮಾಡ್ತಾರ ಕ್ಷಣಕ್ಕೆ ಹೋಗಿ ಜ್ವಾಳವನ್ನ ಬೀಸ್ಕೋತ ಮುಂದೆ ಬಾಗಿಲನ್ನು ಕೂತಿರ್ತಾರ. ಜ್ವಾಳವನ್ನ ಬೀಸ್ಕೋತ ಕೂತ್ ಸಮಯದೊಳಗ ಗುರುಗಳು ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರ. ಆದ್ರೂ ಕೂಡ ಹೊಳ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಷಣಕ್ಕೊಮ್ಮೆ ಗುರುಗಳು ಜೋರಾಗಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂತ ಯಾಕೆ ನಗ್ಲಿ ಬಿಡಪ್ಪ ನಮ್ಗೇನ್ ನೋಡು ಅಂತ ಹೇಳಿ ಮತ್ತು ಅತ್ತಿ ಕಡಕ್ ಇರ್ತಾರ. ಸುಮ್ಮನೆ ತನ್ನ ಪಡೆಗೆ ತಾನು ಜೋಳ ಬೀಸ್ಕೋತ ಕೂತಿರ್ತಾರ. ಮತ್ತೊಂದು ಸಮಯದೊಳಗ ಜೋರಾಗಿ ಅಳ್ಳಿಕ್ ಸ್ಟಾರ್ಟ್ ಮಾಡ್ತಾರ. ಆದ್ರೂ ಈಗ ತಲೆ ಕೆಡ್ಸ್ಕೊಳ್ಳ ಹತ್ರ ಹಳ್ಳಿ ಬಿಡುವ ಯಾಕೆ ತಲೆ ಕೆಡ್ಸ್ಕೋಬೇಕು ಮಾಡಿ ಅಂತ ಸೇವೆ ಮಾಡ್ಕೋತ ಕೂತಿದ್ಲು. ತನ್ನ ಕೆಲಸ ಎಲ್ಲ ಮುಗಿದ ತಕ್ಷಣ ಇದು ಜೋಳ ಒಳಗ್ ಕೊಟ್ಟು ಹೊರಗೆ ಬಂದು ನೋಡ್ತಾಳ. ಭಿಕ್ಷಾ ಹಾಕ್ಲಿಕ್ಕೆ ಗುರುಗಳ ಹತ್ರ ಬಂದಾಗ ಭಿಕ್ಷಾ ಹಾಕಿದ್ಲು. ಅಪ್ಪ ಒಂದ್ ಕ್ಷಣಕ್ಕೆ ಹತ್ರಿ ಇದ್ರ ಅರ್ಥ ನನಗೆ ತಿಳಿಲಿಲ್ಲ ಯಾಕ ಅಂತ ಹೇಳಿ. ಏನಿಲ್ವಾ ಈ ಕಲಿಯುಗದ ಒಳಗ ಜಗತ್ತು ಜನ ಎಷ್ಟು ಮರಳಾಗ್ಲಿಕತ್ತಾರ ಅಂತ ಹೇಳಿ ಮನಸ್ಸಿಗೆ ನೋವು ಆತು, ಒಮ್ಮೆ ನಗು ಬಂತು. ಹಂಗಾಗಿ ನಾನು ನಕ್ಕೆ ಮತ್ತು ಹತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಡ್ರಿ. 6 ತಿಂಗಳ ಹಿಂದಿರುವಂತ ಸಣ್ಣ ಕೂಸಿಗೆ ಕ್ಷಣಕ್ಕೆ ಅಳ್ತದ. ನಾವ್ ಏನಾರು ಹೋಗಿ ಕೈಯಾಗ ಕೊಟ್ಟ ಪ್ರೀತಿ ವಸ್ತು ಬಂದಾಗ ಕ್ಷಣಕ್ಕೆ ನಗ್ತದ. ಆ ತಾಕತ್ತು ಗುರುವಿಗೆ ಬಿಟ್ರ ಸಣ್ಣ ಕೂಸಿಗೆ ಬಿಟ್ರ ಮಧ್ಯಮ ಸ್ಥಿತಿಗೆ ಇನ್ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸನ್ನಿವೇಶದೊಳಗ ಯಾಕೆ ನಕ್ಕಿ ಅಂತ ಕೇಳಿದಾಗ ಗುರು ಹೇಳಿದ, ನೀ ಏನು ಗೊತ್ತಿದ್ದಲ್ವಾ ನಾನು ಯಮ ಕಣ್ಣಂಗ ಆತು, ಅದಕ್ಕೆ ನಾನು ನಕ್ಕೆ ಅಂತ ಹೇಳಿ. ಮತ್ ಯಾಕತ್ರಿ ಅಂದಾಗ ನೀ ಏನ್ ಕೈಲೇ ಬೀಸ್ಲಿಕ್ಕೆ ಕತ್ತಿದ್ದಲ್ವಾ ಅದನ್ನ ನೋಡಿ ನನಗ ಸಂತೋಷ ಆತು, ಅದಕ್ಕೆ ನಾನು ನಕ್ಕೆ ಅಂತ ಹೇಳಿ. ಹಂಗಾರೆ ಏನಿದ ಅರ್ಥ ತಾತ್ಪರ್ಯ ಏನು ಅಂತ ಹೇಳಿದಾಗ ತಮ್ಗೆಲ್ಲ ಗೊತ್ತಿದ್ದಂಗ ಬೀಸು ಕಲ್ಲ ಬೀಸ್ತಿರುವಾಗ ನಡು ಒಂದು ಎಡಕ ಬಲ್ಕ ಏನ್ ಮ್ಯಾಲೆ ಕೆಳಗ ಮ್ಯಾಲ ಕಲ್ಲು ಇರ್ತದ ಅದು ಚಕ್ರ ಕಂಡಂಗ. ಹಂಗ ನಡು ಒಂದು ಮಳಿ ಇರ್ತದ, ಅದು ಏನು ಅಂದಾಗ ಅದು ಗುರು. ಆ ಸಾಮರ್ಥ್ಯ ನೋಡಿ ಒಬ್ಬ ಗುರು ಇದ್ದಾನಲ್ಲ ಅಂತೇಳಿ ಮನಸ್ಸಿಗೆ ತೃಪ್ತಿ ಆಯ್ತು. ಏನ್ ತಾತ್ಪರ್ಯ ಬಂಧುಗಳಂದ್ರ ಏನು ಕೆಳಗ ಮೇಲೆ ಏನ್ ಬೀಸು ಕಲ್ಲು ಇರ್ತದ ಅದು ಚಕ್ರ, ನಟ್ ನಡು ಇರ್ತದ ಗುರಿ. ಆ ಗುರುವಿನ ಸುತ್ತ ಏನ್ ಜೋಳ ಹಾಕಿ ಬೀಸ್ತಿರುವಾಗ ಏನು ಜೋಳ ಕಂಡು ಎಲ್ಲ ಕಲಿಯುವ ಜನ ನಮ್ಮ ಕಂಡಂಗ ಸಮರ್ಥ ಮಾಡ್ಕೋರಿ. ಬೀಸ್ತಿರುವಾಗ ಕೆಲವೊಂದಿಷ್ಟು ನಿಂದನಾ ಮಾಡೋರಾಗಿರ್ಲಿ, ಪರೀಕ್ಷೆ ಮಾಡೋರಾಗಿರ್ಲಿ, ಇಲ್ಲೇನದಪ್ಪ ನಮ್ಮ ಜೀವನದೊಳಗಂತ ಜಿಗುಪ್ಸೆಯನ್ನು ಹೊಂದಿದಾಗ ಬೀಸ್ತಾ ಇರೋ ಸನ್ನಿವೇಶದೊಳಗ ಎಷ್ಟೋ ಕೊಂಡು ಜೋಳ ಪುಟು ಹೊರಗೆ ಹೋಗ್ತಿರ್ತಾವ. ಆದ್ರ ಅದರ ಒಳಗ ಆ ಮಳಿ ಕೆಳಗ ಒಂದಿಷ್ಟು ಗುಂಪಿಯಾಗಿ ಅಷ್ಟ ಮಳಿ ಕೊಟ್ಟಿರ್ತಾವ. ತಮಗೆಲ್ಲ ಅನುಭವ ಬಂದಿರ್ಬೇಕಿದೆ. ಬಿಸು ಕಲ್ ಬೀಸುವಾಗ ಅನುಭವ ಬಂದಿಲ್ಲ ಎಲ್ಲರಿಗೂ ಸಭೆ ಸಾಮಾನ್ಯ. ಆ ಮಳಿ ಕೆಳಗೆ ಏನ್ ಸುತ್ತ ಹೋಗಿ ಸೇಫ್ ಆಗಿ ಕೂತಿದ್ರಲ್ಲ ಅದನ್ನ ನೋಡಿ ಮನಸ್ಸಿಗೆ ತೃಪ್ತಿ ಆಗ್ತಾನೆ ಅಂತ ಹೇಳಿದ. ತಾತ್ಪರ್ಯ ಏನಂದ್ರ ಇವತ್ತು ನಾವೆಲ್ಲ ಈ ಸತ್ಸಂಗ ಮಾರ್ಗ ಒಳಗ ರಂಗರಾಮ ಮಹಾರಾಜರ ಭುಜಂಗ ಸ್ವಾಮಿಗಳ ಸತ್ಸಂಗ ಶಿವ ಮಹಾಸ್ವಾಮಿ ಸತ್ಸಂಗ ನಾವೇನಿದ್ದೇವಿ ಅವ್ರನ್ನೇನ್ ನಾವು ನಂಬಿ ಕೂತೇವೆ ಅಂತ ನಡು ಮಳಿನ ನಮ್ಮ ರಂಗರಾಮ ಮಹಾರಾಜರು. ಆ ಜ್ವಾಳ ಹೆಂಗಿದ್ದಂಗ ಪುಟದ್ ಹೋದವಲ್ಲ ಅವ್ರು ತಿಳ್ಕೊಂಡ್ಲಾರ್ದ ಪುಟದ್ ಹೋದಾರ. ಅವ್ರು ತಿಳ್ಕೊಂಡು ನಾವು ನಂಬಿ ಕೂತೀವಲ್ಲ ಇವತ್ತು 50 ಸ್ವರ್ಣ ಮಹೋತ್ಸವ ಅಷ್ಟು ಕೂಡಿ ಬಂದು ಕೂತೇವೆ ಅನ್ನೋ ತಾತ್ಪರ್ಯ ಈ ಸನ್ನಿವೇಶಕ್ಕೆ ಬಹಳಷ್ಟು ಅಸ್ತರಿತವಾಗಿರ್ತಕ್ಕಂಥ ಮಾತು. ಹಂಗಾಗಿ ನಾವೇನು ಮಹಾರಾಜರ ನಂಬಿ ನಾವು ಇವತ್ತು ಬಂದು ಕೂತೇವೆ, ನಾವೆಲ್ಲರೂ ಸೇಫ್ ಆಗಿ ಬಂದು ಕೂತೇವೆ. ನಮ್ಮ ಜೀವನ ಉದ್ದಕ್ಕೂ ಕೂಡ ಭಗವಂತನ ಹತ್ರ ಏನ್ ಸಂಕಲ್ಪ ಮಾಡ್ಬೇಕು ಇವತ್ತು ಅಂತ ಕೇಳಿದ್ರೆ 50ನೇ ವರ್ಷ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮ ಮಾಡೇವಿ. ಬರುವಂತಹ ಶತಮಾನೋತ್ಸವ ಕಾರ್ಯಕ್ರಮ ಕೂಡ ನಮಗ ಏನು ಕೊಡಪ್ಪ ಇನ್ನೊಂದು ಸಂಕಲ್ಪ ಏನು ಸೇವಾ ಮಾಡ್ಲಿಕ್ಕೆ ಶಕ್ತಿಯನ್ನ ಕೊಟ್ಟು ನಮ್ಮೆಲ್ಲರ ಇದೇ ಪ್ರಕಾರ ಇದಕ್ಕಿಂತ ಹೆಚ್ಚಿಗೆ ಆಗಿ ಕೂಡಿ ನೀನು ಸೇವಾ ಮಾಡ್ತಾ ಭಾಗಿ ಕೊಡೋ ಅಂತ ಕೇಳ್ಕೊಂಡು ಬಿಟ್ರೆ ನನ್ನ ಕಷ್ಟ ಕೊಡೋ ಅಂತ ಕೇಳ್ಕೊಳ್ಬೇಡ.
ಭಗವಂತ ಸಂಕಲ್ಪ ಏನ್ ಮಾಡ್ಬೇಕಂದ್ರ ಕಷ್ಟ ಕೊಡಬೇಡ ಅಂತ ಕೇಳಬಾರದ. ನೀ ಕೊಟ್ಟಂತ ಕಷ್ಟಕ್ಕ ಗಟ್ಟಿಯಾಗಿ ನೀನ್ ಎದುರಿಸುತ್ತ ತಾಕತ್ ಕೊಡು ಅಂತ ಹೇಳಿ ಸಮರ್ಥ ರಂಗರಾವ್ ಮಹಾರಾಜತ್ತ ಸಂಕಲ್ಪವನ್ನ ಮಾಡ್ತಾ ತಮ್ಮ ನಿಮ್ಮೆಲ್ಲರೂ ಕೂಡ ಮಹಾರಾಜರು ಆಯುಷ್ಯ ಆರೋಗ್ಯ ಭಾಗವನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿ ಶತಮಾನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರೈಸುವಂತ ಭಾಗ್ಯ ನಮ್ಮ ನಿಮ್ಮೆಲ್ಲರೂ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಆತ್ಮ ಮುಗಿಸಿದೆ. ಜೈ ಗುರು ಜೈ.